ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಅಡೆನೋಮಯೋಸಿಸ್ಗೂ ಎಂಡೋಮೆಟ್ರಿಯೋಸಿಸ್ಗೂ ಏನು ಡಿಫ್ರೆನ್ಸು ಅನ್ನೋದು. ಆಯಿತಾ, ಇವೆರಡು ಸೇಮಾ, ಇವೆರಡು ಡಿಫ್ರೆಂಟಾ, ಸೇಮ್ ಆದರೆ ಹೇಗೆ, ಡಿಫ್ರೆಂಟ್ ಆದರೆ ಹೇಗೆ ಅನ್ನೋದೇ ಇವತ್ತಿನ ಟಾಪಿಕ್. ಓಕೆ, ಅಡೆನೋಮಯೋಸಿಸ್ ಆ್ಯಂಡ್ ಎಂಡೋಮೆಟ್ರಿಯೋಸಿಸ್ ಏನು ಅಂತಂತಂದರೆ ಲೊಕೇಶನ್ ಮೇಲೆ ಡಿಫರ್ ಆಗುತ್ತೆ. ಆ್ಯಂಡ್ ಸಿಮ್ಟಮ್ಸ್, ಅದರಿಂದ ನಿಮಗೆ ಏನೆಲ್ಲ ತೊಂದರೆಗಳಾಗುತ್ತೆ, ಅಡೆನೋಮಯೋಸಿಸ್ ಇದ್ದರೆ ಏನೆಲ್ಲ ತೊಂದರೆ ಆಗುತ್ತೆ, ಎಂಡೋಮೆಟ್ರಿಯೋಸಿಸ್ ಇದ್ದರೆ ಏನೆಲ್ಲ ತೊಂದರೆ ಆಗುತ್ತೆ ಅನ್ನೋದು ಡಿಫ್ರೆಂಟ್ ಆಗಿರುತ್ತೆ. ಆ್ಯಂಡ್ ಅದರ ಜೊತೆಗೆ ಟ್ರೀಟ್ಮೆಂಟ್ ಆಪ್ಷನ್ಸ್, ಅಡೆನೋಮಯೋಸಿಸ್ ಇದ್ದರೆ ಏನೆಲ್ಲ ಟ್ರೀಟ್ಮೆಂಟ್ ಆಪ್ಷನ್ಸ್ ಇರುತ್ತೆ ಆ್ಯಂಡ್ ಎಂಡೋಮೆಟ್ರಿಯೋಸಿಸ್ ಇದ್ದರೆ ಏನೆಲ್ಲ ಟ್ರೀಟ್ಮೆಂಟ್ ಆಪ್ಷನ್ಸ್ ಇರುತ್ತೆ ಅನ್ನೋ ಥರ ಡಿಫರ್ ಆಗುತ್ತೆ. ಲೊಕೇಶನ್, ಸಿಮ್ಟಮ್ಸ್ ಆ್ಯಂಡ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಥ್ರೂ, ಈ ಮೂರು ಪಾಯಿಂಟ್ಸ್ ಥ್ರೂ ಅಡೆನೋಮಯೋಸಿಸ್ ಆ್ಯಂಡ್ ಎಂಡೋಮೆಟ್ರಿಯೋಸಿಸ್ ಡಿಫರ್ ಆಗುತ್ತೆ. ಆದರೆ ಎರಡೂ ಜೊತೆಗೂ ಕೂಡ ಇರ್ಬೋದು. ಅಂದರೆ ಒಬ್ಬ ಮಹಿಳೆಗೆ ಅಡೆನೋಮಯೋಸಿಸ್ಸೂ ಇರ್ಬೋದು, ಜೊತೆಗೆ ಎಂಡೋಮೆಟ್ರಿಯೋಸಿಸ್ ಕೂಡ ಇರ್ಬೋದು. ಕೋ ಎಕ್ಸಿಸ್ಟ್, ಎರಡನ್ನೂ ಜೊತೆಗೇ ಕೂಡ ಇರ್ಬೋದು. ಓಕೆ, ಒನ್ ಬೈ ಒನ್ ನೋಡ್ಕೊತಾ ಹೋಗೋಣ ಬನ್ನಿ. ಫಸ್ಟು ಲೊಕೇಶನ್. ಎಂಡೋಮೆಟ್ರಿಯೋಸಿಸ್ ಅಂತಂದರೆ ಎಂಡೋಮೆಟ್ರಿಯಮ್ ಅಂದರೆ ಗರ್ಭಾಶಯದ ಒಳಪದರ. ಓಕೆ, ಗರ್ಭಾಶಯದ ಒಳಪದರದ ತರಹದ ಟಿಶ್ಯೂ ಹೊರಗಡೆ ಬೆಳೆಯುತ್ತೆ. ಅಂದರೆ ಫ್ಯಾಲೋಪಿಯನ್ ಟ್ಯೂಬ್ಸ್ ಒಳಗಡೆಗೆ ಆ್ಯಂಡ್ ಓವರಿ ಮೇಲ್ಗಡೆಗೆ ಹೊರಗಡೆ ಎಲ್ಲ ಬೆಳೀತಾ ಹೋಗುತ್ತೆ. ಅದನ್ನು ಎಂಡೋಮೆಟ್ರಿಯೋಸಿಸ್ ಅಂತ ಕರೀತಾರೆ. ಎಂಡೋಮೆಟ್ರಿಯಮ್ ತರಹದ ಟಿಶ್ಯೂ, ಗರ್ಭಾಶಯದ ಒಳಗೆ ಇರಬೇಕಾದಂತಹ ಟಿಶ್ಯೂ ಗರ್ಭಾಶಯದ ಹೊರಗಡೆ ಕೂಡ ಬೆಳೆಯುತ್ತೆ. ಓಕೆ, ಸೊ ಫ್ಯಾಲೋಪಿಯನ್ ಟ್ಯೂಬ್ಸ್ ಒಳಗೆ ಸ್ಪ್ರೆಡ್ ಆಗಬಹುದು, ಅದರ ಮೇಲ್ಗಡೆ ಬೆಳಿಬಹುದು, ಓವರಿ ಮೇಲ್ಗಡೆ ಬೆಳಿಬಹುದು. ಓಕೆ, ಅದನ್ನು ಎಂಡೋಮೆಟ್ರಿಯೋಸಿಸ್ ಅಂತ ಕರೀತಾರೆ. ಅಡೆನೋಮಯೋಸಿಸ್ ಅಂತಂದರೆ ಎಂಡೋಮೆಟ್ರಿಯಮ್ ಏನು ಗರ್ಭಾಶಯದ ಒಳಗಡೆ ಇರುವಂತಹ ಪದರ, ಈಗ ಇದು ವಾಲ್ ಅಂದ್ಕೊಳ್ಳಿ, ಯೂಟ್ರಸ್ ವಾಲ್ ಅಂದ್ಕೊಳ್ಳಿ, ಇದು ಒಳಗಡೆ ಬೆಳೆದಿರುತ್ತೆ. ಒಳಗಡೆಗೆ ಮೇಲ್ಗಡೆ ಇರಬೇಕಾಗಿರುವಂತಹ ಲೇಯರು ಇದ್ರ ಒಳಗಡೆ ಇರುತ್ತೆ. ಇದು ಹೊರಗಡೆ ಸ್ಕಿನ್ ಇದೆ ಅಲ್ಲ, ಈ ಸ್ಕಿನ್ ಒಳಗಡೆ ಬೆಳೆದಿರುತ್ತೆ. ಓಕೆ, ಅದನ್ನು ಅಡೆನೋಮಯೋಸಿಸ್ ಅಂತ ಕರೀತಾರೆ. ಸೊ ಲೊಕೇಶನ್ನು ಎರಡೂ ಯೂಟ್ರಸ್ ರಿಲೇಟೆಡ್ಡೇ, ಆದರೆ ಅಡೆನೋಮಯೋಸಿಸ್ಸು ಗರ್ಭಾಶಯದ ಒಳಗಡೆ ಮಸ್ಕ್ಯುಲರ್ ವಾಲ್ ಏನಿರುತ್ತೆ, ಮಯೋಮೆಟ್ರಿಯಮ್ ಒಳಗಡೆ ಬೆಳೆಯುತ್ತೆ. ಓಕೆ, ಅದು ಅಡೆನೋಮಯೋಸಿಸ್. ಎಂಡೋಮೆಟ್ರಿಯೋಸಿಸ್ ಏನು ಅಂತಂದರೆ ಫ್ಯಾಲೋಪಿಯನ್ ಟ್ಯೂಬ್ಸ್ ಒಳಗಡೆಗೆ, ಓವರಿ ಮೇಲ್ಗಡೆಗೆ, ಗರ್ಭಾಶಯದ ಹೊರಗಡೆ ಎಲ್ಲ ಬೆಳೆಯುತ್ತೆ. ಯಾವುದು? ಎಂಡೋಮೆಟ್ರಿಯಮ್ ತರಹದ ಟಿಶ್ಯೂ. ಓಕೆ, ಸೊ ಸಿಮ್ಟಮ್ಸ್ ಏನೇನೆಲ್ಲ ಇರುತ್ತೆ, ಎಡೆನೋಮಯೋಸಿಸ್ ಇದ್ದರೆ ಏನು ಸಿಮ್ಟಮ್ಸ್ ಇರುತ್ತೆ, ಎಂಡೋಮೆಟ್ರಿಯೋಸಿಸ್ ಇದ್ದರೆ ಏನು ಸಿಮ್ಟಮ್ಸ್ ಇರುತ್ತೆ ಅಂತ ನೋಡೋಣ. ಫಸ್ಟು ಪೆಲ್ವಿಕ್ ಪೇನ್ ಇರುತ್ತಾ ಅಂತ ಕೇಳಿದರೆ ಎಡೆನೋಮಯೋಸಿಸಲ್ಲೂ ಪೆಲ್ವಿಕ್ ಪೇನ್ ಇರುತ್ತೆ ಆ್ಯಂಡ್ ಎಂಡೋಮೆಟ್ರಿಯೋಸಿಸಲ್ಲೂ ಪೆಲ್ವಿಕ್ ಪೇನ್ ಇರುತ್ತೆ. ಯೂಶ್ವಲ್ ಆಗಿ ಯಾವುದು ಏನಂತಾರೆ ಅದಕ್ಕೆ, ಶಾರ್ಪ್ ಪೇನ್ ಯಾವುದಕ್ಕೆ ಬರ್ತಾ ಇದೆ, ಸ್ಟ್ಯಾಬಿಂಗ್ ಪೇನ್ ಥರ ಬರ್ತಾ ಇದೆ ಅನ್ನೋದು ಡಿಫ್ರೆನ್ಷಿಯೇಟ್ ಮಾಡಬೇಕಾಗಿರೋದು ಯಾರಿಗಾಗಿರುತ್ತೆ ಅಂಥವ್ರು ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿ ಹೇಳೋಕ್ಕಾದರೆ ಹೇಳ್ಬೋದು. ಕೆಲವೊಂದಿಷ್ಟು ಸತಿ ನಮಗೆ ನೋವಾಗ್ತಿದೆ ಅಂದರೆ ನೋವಾಗ್ತಿದೆ ಅಂತ ಹೇಳ್ತೀವಿ ಹೊರತು ಯಾವ ಥರನಾದಂಥ ನೋವು ಆಗ್ತಾಯಿದೆ ಅಂತ ಕೇಳಿದ್ರೆ ಹೇಗೆ ಹೇಳೋದು ಅಲ್ವಾ? ಸೊ ಎರಡರಲ್ಲೂ ನೋವಾಗುತ್ತೆ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಎರಡರಲ್ಲೂ ನೋವಾಗುತ್ತೆ. ನೆಕ್ಸ್ಟು ಮೆನ್ಸ್ಟ್ರಲ್ ಬ್ಲೀಡಿಂಗು ಅಡೆನೋಮಯೋಸಿಸಲ್ಲಿ ಹೆವಿ ಪ್ರೊಲಾಂಗ್ಡ್ ಬ್ಲೀಡಿಂಗ್ ಇರುತ್ತೆ. ಅಂದರೆ ತುಂಬ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಆ್ಯಂಡ್ ಪ್ರೊಲಾಂಗ್ಡ್ ಅಂತಂತಂದರೆ ನಿಮಗೆ 5 days ಮ್ಯಾಕ್ಸಿಮಮ್ ಆಗಬೇಕಾಗಿರೋ ಅಂಥ ಬ್ಲೀಡಿಂಗು ಸುಮಾರು ದಿವಸದವರೆಗೂ ಇರುತ್ತೆ. ಓಕೆ, ಇದು ಅಡೆನೋಮಯೋಸಿಸಲ್ಲಿ. ಎಂಡೋಮೆಟ್ರಿಯೋಸಿಸಲ್ಲಿ ಏನಾಗುತ್ತೆ, ಸಮ್ಟೈಮ್ಸ್ ನಿಮಗೆ ಎಂಡೋಮೆಟ್ರಿಯೋಸಿಸ್ ಇದ್ರೂ ಕೂಡ ನಿಮಗೆ ನಾರ್ಮಲ್ ಬ್ಲೀಡಿಂಗೇ ಆಗ್ತಾ ಇರಬಹುದು, ಅಥವಾ ಕೆಲವೊಂದಿಷ್ಟು ಟೈಮಲ್ಲಿ ಹೆವಿ ಬ್ಲೀಡಿಂಗ್ ಆಗ್ಬೋದು, ಅಥವಾ ಕೆಲವೊಂದಿಷ್ಟು ಟೈಮಲ್ಲಿ ಇರ್ರೆಗ್ಯುಲರ್ ಬ್ಲೀಡಿಂಗ್ಸ್ ಆಗ್ತಾ ಇರ್ಬೋದು. ಅಂದರೆ ಬ್ಲೀಡಿಂಗ್ ಇನ್ ಬಿಟ್ವೀನ್ ದ ಪೀರಿಯಡ್ಸ್ ಆಗಿರಬಹುದು, ಅಥವಾ ಕೆಲವೊಂದಿಷ್ಟು ಸತಿ ಬರೀ ಫ್ಯೂ ಡೇಸ್ ಮಾತ್ರ ಬ್ಲೀಡಿಂಗ್ ಆಗ್ಬೋದು, ಅಥವಾ ಕೆಲವೊಂದಿಷ್ಟು ಸತಿ ಜಾಸ್ತಿ ಬ್ಲೀಡಿಂಗ್ ಆಗಬಹುದು. ಆದರೆ ಅಡೆನೋಮಯೋಸಿಸಲ್ಲಿ ಖಂಡಿತವಾಗ್ಲೂ ಹೆವಿ ಬ್ಲೀಡಿಂಗ್ ಆ್ಯಂಡ್ ಪ್ರೊಲಾಂಗ್ಡ್ ಬ್ಲೀಡಿಂಗ್ ಇರುತ್ತೆ. ಇನ್ಫರ್ಟಿಲಿಟಿ. ಅಡೆನೋಮಯೋಸಿಸ್ ಇತ್ತು ಅಂತಂತಂದರೆ ಯೂಶ್ವಲ್ ಆಗಿ ಇನ್ಫರ್ಟಿಲಿಟಿ ಇರೋದಿಲ್ಲ, ಲೆಸ್ ಕಾಮನ್, ಆಯಿತಾ. ಆದರೆ ಎಂಡೋಮೆಟ್ರಿಯೋಸಿಸ್ ಇತ್ತು ಅಂತಂತಂದರೆ ಮೋರ್ ಕಾಮನ್, ಇನ್ಫರ್ಟಿಲಿಟಿ ಮೋರ್ ಕಾಮನ್. ಅಂತಂದರೆ ಅಡೆನೋಮಯೋಸಿಸ್ ಇತ್ತು ಅಂತಂತಂದರೆ ಕನ್ಸೀವ್ ಆಗೋದಕ್ಕೆ ಯೂಶ್ವಲಿ ಕಷ್ಟ ಆಗೋದಿಲ್ಲ, ಆದರೆ ಎಂಡೋಮೆಟ್ರಿಯೋಸಿಸ್ ಇತ್ತು ಅಂತಂದರೆ ಯೂಶ್ವಲಿ ಕಷ್ಟ ಆಗುತ್ತೆ ಮೋಸ್ಟ್ ಆಫ್ ದಿ ಪೀಪಲ್ಗೆ. ಯೂಟ್ರೈನ್ ಸೈಜ್. ಎಡೆನೋಮಯೋಸಿಸಲ್ಲಿ ಯೂಟ್ರೈನ್ ಸೈಜು ಯೂಶ್ವಲ್ ಆಗಿ ಜಾಸ್ತಿ ಆಗುತ್ತೆ, ದೊಡ್ಡದಾಗುತ್ತೆ, ಬ್ಯಾಗಿ ಆಗುತ್ತೆ, ತುಂಬ ದೊಡ್ಡದಾಗುತ್ತೆ, ಆಯಿತಾ. ಯೂಶ್ವಲಾಗಿ ದೊಡ್ಡದಾಗುತ್ತೆ, ಯೂಶ್ವಲ್ ಸೈಜ್ಗಿಂತ ಸ್ವಲ್ಪ ದೊಡ್ಡದಾಗುತ್ತೆ. ಆದರೆ ಎಂಡೋಮೆಟ್ರಿಯೋಸಿಸ್ ಇತ್ತು ಅಂತಂತಂದರೆ ಯೂಟ್ರಸ್ ಸೈಜು ಏನೂ ಡಿಫರ್ ಆಗಲ್ಲ ಯೂಶ್ವಲಾಗಿ. ಯಾಕಂದರೆ ಎಂಡೋಮೆಟ್ರಿಯಮ್ ಲೈಕ್ ಟಿಶ್ಯೂ ಫ್ಯಾಲೋಪಿಯನ್ ಟ್ಯೂಬ್ ಮೇಲ್ಗಡೆಗೆ, ಓವರಿ ಮೇಲ್ಗಡೆಗೆ, ಯೂಟ್ರಸ್ ಹೊರಗಡೆಗೆ ಬೆಳೆಯೋದರಿಂದ ನಿಮಗೆ ಯೂಟ್ರಸ್ ಒಳಗಡೆಗೆ ಏನು ಪ್ರಾಬ್ಲಮ್ ಆಗದೇ ಇರೋದರಿಂದ ನಿಮ್ಮ ಯೂಟ್ರಸ್ ಸೈಜು ಯೂಶ್ವಲ್ ಆಗಿ ಅಷ್ಟೇ ಇರುತ್ತೆ.
ಡಯಾಗ್ನೋಸಿಸ್ ಹೇಗೆ ಮಾಡ್ತಾರೆ ಅಂದರೆ ಹೇಗೆ ಈ ಅಡಿನೋಮಯೋಸಿಸ್ ಇದೆನೋ ಇಲ್ವೋ ಅನ್ನೋದನ್ನು ಹೇಗೆ ಕಂಡುಹಿಡಿತಾರೆ ಅಂತಂತಂದರೆ ಯೂಶ್ವಲ್ ಆಗಿ MRI ಮಾಡಿಸ್ತಾರೆ, ಇಲ್ಲ ಅಂತಂದರೆ ಟ್ರಾನ್ಸ್ ವೆಜೈನಲ್ ಸ್ಕ್ಯಾನಿಂಗ್ ಮಾಡೋನು ಕೂಡ ಕಂಡುಹಿಡಿತಾರೆ. ಓಕೆ, ಆ್ಯಂಡ್ ಎಂಡೋಮೆಟ್ರಿಯೋಸಿಸ್ ಯಾವುದ್ರ ಥ್ರೂ ಕಂಡುಹಿಡಿತಾರೆ ಅಂತಂದರೆ ಲ್ಯಾಪ್ರೋಸ್ಕೋಪಿ ಥ್ರೂ ಕಂಡುಹಿಡಿತಾರೆ. ಟ್ರೀಟ್ಮೆಂಟ್ ಆಪ್ಷನ್ಸಲ್ಲಿ ಹಾರ್ಮೋನಲ್ ಥೆರಪಿನೂ ಕೂಡ ಕೊಡ್ಬೋದು, ಆ್ಯಂಡ್ ಸರ್ಜಿಕಲ್ ಆಪ್ರೇಷನ್ಸ್ ಕೂಡ ಮಾಡಬಹುದು, ಅಥವಾ ಪೇನ್ ಕಿಲ್ಲರ್ಸ್ನೂ ಕೂಡ ಕೊಡಬಹುದು. ಅಗೇನ್ ನಿಮಗೆ ಎಡಿನೋಮಯೋಸಿಸ್ ಆಗಲಿ ಎಂಡೋಮೆಟ್ರಿಯೋಸಿಸ್ ಆಗಲಿ ಎರಡೂ ಇದ್ದು ಅದರಿಂದ ನಿಮಗೆ ಯಾವ ಎಕ್ಸ್ಟೆಂಟ್ವರೆಗೂ ನಿಮಗೆ ತೊಂದರೆ ಆಗ್ತಾ ಇದೆ ಅನ್ನೋ ಆಧಾರದ ಮೇಲೆ ನಿಮ್ಮ ಟ್ರೀಟ್ಮೆಂಟ್ ಆಪ್ಷನ್ಸು ಡಿಪೆಂಡ್ ಆಗುತ್ತೆ. ನಿಮಗೆ ಪರ್ಮನೆಂಟ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಕೊಡಬೇಕಾ, ಏನು ಕೊಟ್ಟರೆ ಕ್ಯೂರ್ ಆಗುತ್ತೆ ಅನ್ನೋದು ನಿಮ್ಮ ಸಿಚುವೇಶನ್ ಮೇಲೆ, ನಿಮ್ಮ ಬಾಡಿ ಟೈಪ್ ಮೇಲೆ ಡಿಪೆಂಡ್ ಆಗುತ್ತೆ. ಅಗೇನ್ ಅದರಲ್ಲೂ ಹಾರ್ಮೋನ್ಸ್ ಕೊಡಬಹುದು, ಮ್ಯಾಕ್ಸಿಮಮ್ ಹಾರ್ಮೋನ್ಸ್ ಕೊಡ್ಬೋದು, ಆ್ಯಂಡ್ ಪೇನ್ ಕಿಲ್ಲರ್ಸ್ ಕೊಡಬಹುದು. ಇಲ್ಲ ಅಂತಂತಂದರೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡಿನೋ ಅಥವಾ ಹಿಸ್ಟ್ರೆಕ್ಟೊಮಿ ಮಾಡಿನೋ ರಿಮೂವ್ ಮಾಡ್ಬೋದು. ಓಕೆ, ಎಡಿನೋಮಯೋಸಿಸ್ಗೂ ಎಂಡೋಮೆಟ್ರಿಯೋಸಿಸ್ಗೂ ಇದೇ ಡಿಫ್ರೆನ್ಸು, ಲೊಕೇಶನ್ನು ಆ್ಯಂಡ್ ಟ್ರೀಟ್ಮೆಂಟ್ ಆಪ್ಷನ್ಸು ಆ್ಯಂಡ್ ಸಿಮ್ಟಮ್ಸ್. ಓಕೆ, ಇದನ್ನು ಬಿಟ್ಟರೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಎಡಿನೋಮಯೋಸಿಸ್ ಬಗ್ಗೆ ಆಗಲಿ ಎಂಡೋಮೆಟ್ರಿಯೋಸಿಸ್ ಬಗ್ಗೆ ಆಗಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.